ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ತರಂಗಿಣಿ ವೀರವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ. ಈ ಕಾದಂಬರಿಯ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ಅಮ್ಮನವರು. ಭಾಗ 3 ಗಮನ. ಇದರಲ್ಲಿ ಅಧ್ಯಾಯ 15 ದೇವವಿರಹಿಣಿ. ಈ ಅಧ್ಯಾಯವನ್ನು ನಿನ್ನೆ ದಿನ ಅರ್ಧ ಭಾಗ ನೋಡಿದ್ದೀವಿ. ಮುಂದುವರಿದ ಭಾಗವನ್ನು ಇವತ್ತು ನೋಡೋಣ. ಯಾರು ನಿನ್ನೆ ಕೇಳಿಸ್ಕೊಂಡಿದ್ದಾರ, ಸಂತೋಷಪಟ್ಟಿದ್ದೀರಿ. ಎಷ್ಟು ಕಷ್ಟ ಅಲ್ವಾ ಮಹಾದೇವಿಯವರ ಜೀವನ, ಅಷ್ಟು ಚಿಕ್ಕ ವಯಸ್ಸಲ್ಲಿ. ತುಂಬ ಅದ್ಭುತವಾಗಿದೆ. ಉಳಿದ ಅಧ್ಯಾಯಗಳೆಲ್ಲ ಯಾರು ತಪ್ಪದೆ ಕೇಳಿಸ್ಕೊಳ್ಳಿ. ಒಂದು ಪ್ಯಾರ ನಾನು ಹಿಂದಿಂದ ತಗೊಂಡು ಓದ್ತೀನಿ, ಅಂದರೆ ನಿಮಗೆ ಲಿಂಕ್ ಚೆನ್ನಾಗಿ ಸಿಗುತ್ತೆ. ನೋಡೋಣ. ಇವಾಗ ಅಧ್ಯಾಯ 15, ಅದರ ಉಳಿದ ಅರ್ಧ ಭಾಗ. ದೇವವಿರಹಿಣಿ. ಅಯ್ಯೋ, ಅಲ್ಲಿ ಯಮದೂತರು ಹಗ್ಗ ಹಿಡಿದು ಕರೆಯುತ್ತಿದ್ದಾರೆ. ನಾನೂ ಬರೋದಿಲ್ಲ. ನನ್ನ ಹೊಲ, ನನ್ನ ಮನೆ, ಅವರ ಕಣ್ಣು ಕ್ರೂರವಾಗಿವೆ. ಒಂದು ಕೈಯಲ್ಲಿ ಹಗ್ಗ, ಇನ್ನೊಂದು ಕೈಯಲ್ಲಿ ಕತ್ತಿ. ನಾ ಬರೋದಿಲ್ಲ ಕಣ್ರೋ, ಮುದುಕ ಚೀರುತ್ತಿದ್ದ. ಅಪ್ಪ, ಇಲ್ಲಿ ಯಾರೂ ಇಲ್ಲ, ಭ್ರಮೆ ಕಣಪ್ಪ, ಕಲ್ಲೇಶಪ್ಪ ಸಂತೈಸಿದ. ಅಲ್ಲಿ ನರಕ, ಎತ್ತರದಲ್ಲಿ ಯಮಧರ್ಮ ಕೂತಿದ್ದಾನೆ, ಕೆಂಗಣ್ಣಿನಿಂದ ನೋಡುತ್ತಿದ್ದಾನೆ. ಓ, ಇವನು ಭರಮ ಅಲ್ಲಿ ನಿಂತು ದೂರು ಹೇಳುತ್ತಿದ್ದಾನೆ. ಯಾಕ್ಲೆ ಭರಮ, ನಿನಗೆ ಸಾಲ ಕೊಟ್ಟಿದ್ದನಲ್ಲೇನೋ? ನನ್ನ ಕಡ ಮುಟ್ಟಿಸ್ತಿದ್ರೆ ನಿನ್ನ ಹೊಲ ತಗೊಂತೀನಿ ಅಂತ ಮೊದಲೇ ಹೇಳಿದ್ದನಲ್ಲೇನೋ? ಈಗ ಯಾಕೋ ಯಮಧರ್ಮನ ಹತ್ತಿರ ದೂರು ಹೇಳೋದು? ನಾನೇನು ಮಾಡಲಿ? ಸಾಲ ತೀರಿಸದೆ ನೀನು ಹಾಳಾಗಿ ಊರು ಬಿಟ್ಟು ಹೋಗಿ ಹೆಣವಾಗಿ ಸತ್ತರೆ ನನ್ನ ತಪ್ಪಿಲ್ಲ. ಮನೆಯ ಮಂದಿ ಮಕ್ಕಳು ಬೆಪ್ಪಾಗಿ ನಿಂತಿದ್ದರು. 100 ವರಹಕ್ಕಾಗಿ ಭರಮಣ್ಣನ ಹೊಲ ತೆಗೆದುಕೊಂಡು ಅವನನ್ನು ಮಕ್ಕಳು ಮರಿ ಸಮೇತ ಊರು ಬಿಡಿಸಿದ್ದು ಅವರಿಗೆಲ್ಲ ಗೊತ್ತಿತ್ತು. ಅವನು ಬಾಳಲಾರದೆ ಹೆಂಡತಿ ಮಕ್ಕಳ ಸಹಿತ ಹೋಗಿ 3 ಹರದಾರಿ ದೂರದ ಕಾಡಿನಲ್ಲಿ ಬಾವಿಗೆ ಹಾರಿ ಸತ್ತಿದ್ದು ಗೊತ್ತಿತ್ತು. ಕಲ್ಲೇಶ, ಬೇಗನೆ ಗುಡಿಗೆ ಒಯ್ಯೋ, ಅಲ್ಲಿ ಸಾಯ್ತೀನಿ. ಪರದೇಶಿ ಮಲ್ಲಪ್ಪನ ಗುಡಿಗೆ ಒಯ್ಯೋ, ಮಾರ್ಕಂಡೇಯನ ಕಾಪಾಡಿ ಸ್ವಾಮಿ ನನ್ನೂ ಕಾಪಾಡ್ತಾನೆ. ಕಲ್ಲೇಶಪ್ಪ ಓಡಿ ಹೋಗಿ ಗುರುಲಿಂಗದೇವರನ್ನು ಕರೆತಂದಿದ್ದ. ಗುರುಲಿಂಗದೇವರು ಮನದಲ್ಲೇ ವಿಷಾದದ ನಗೆನಕ್ಕು ಹೇಳಿದರು. ಶೆಟ್ಟರೆ, ಮಾಡಿದ ಪಾಪಕ್ಕೆ ಪಶ್ಚಾತ್ತಾಪ ಪಡ್ರಿ. ಬಡವರ ಹೊಲ ಬಿಟ್ಟು ಬಿಡು ಅಂತ ಕಲ್ಲೇಶಪ್ಪನಿಗೆ ಹೇಳ್ರಿ, ಗಂಭೀರವಾಗಿ ಹೇಳಿದರು. ಅಯ್ಯೋ, ಹಾಗೆ ಮಾಡಬೇಡ ಕಣೋ ಕಲ್ಲೇಶಿ, ಕಷ್ಟಪಟ್ಟು ಗಳಿಸಿದ್ದೀನಿ. ಇನ್ನಾದರೂ ಉಪಕಾರ ಮಾಡಿದರೆ ನಿಮಗೆ ನರಕ ತಪ್ಪಿದ್ದಲ್ಲ. ಲಿಂಗ ಜಂಗಮಕ್ಕೆ ಇಲ್ಲದ ವೇಳೆ ಕಾಂಚನಕ್ಕೆ ಇತ್ತು. ಜೀವಮಾನವೆಲ್ಲ ಕಾಂಚನದ ಗಳಿಕೆಯಲ್ಲೇ ಹೋಗಿದೆ. ಈಗಲಾದರೂ ಶಿವಶಿವ ಅನ್ನಿ. ಗುರುಲಿಂಗದೇವರು ಕರ್ಣೋದಕವನ್ನು ಬಾಯಿಯಲ್ಲಿ ಹಾಕಿದರು. ಮುದುಕ ಕಷ್ಟಪಟ್ಟು ಶಿವಶಿವ ಎನ್ನುವಾಗಲೇ ಪ್ರಾಣ ಪಕ್ಷಿ ಹಾರಿಹೋಯಿತು. ಈ ಚಿತ್ರಣ ಶೈಲಜೆಯ ಚಿತ್ತ ಭಿತ್ತಿಯ ಮೇಲೆ ಅಚ್ಚೊತ್ತಿತ್ತು. ತಾತ ಮಾಡಿದ ಪಾಪದಿಂದ ಅವನ ಕಣ್ಣಿಗೆ ಏನೇನೋ ಕಂಡಿರಬೇಕು. ಆದರೆ ಮಹಾದೇವಿಗೆ ಏಕೆ ಕಾಣುತ್ತದೆ? ಪಾಪದ ಹೆಸರನ್ನೂ ಕೇಳದಷ್ಟು ಮುಗ್ಧಳು. ಮಹಾದೇವಿ ಮತ್ತೆ ಮಾತನಾಡಿದಾಗ ಶೈಲಜೆಯ ಮೌನ ಹರಿಯಿತು. ಶೈಲಜಾ, ನಾನು ಆ ಹೊಲಬುಗೆಟ್ಟ ಎಳೆಗರುವಿನಂತಾಗಿರುವೆ. ಪ್ರಪಂಚವೆಂಬುದೇ ಈ ದಟ್ಟಾರಣ್ಯ. ಇಲ್ಲಿ 100 ದಾರಿಗಳು. ಅಜ್ಞಾನದ ಕತ್ತಲೆ, ಮುಕ್ತಿಯ ಹಸಿವು, ಪರಮಾತ್ಮನೆಂಬ ತಾಯಿಯ ನೆನಪು. ನನ್ನ ಕರೆ ಅವನಿಗೇಕೆ ಮುಟ್ಟುತ್ತಲಿಲ್ಲ? ದುಃಖ ಮಿತಿಮೀರಿ ಉನ್ಮಾದದ ಅವಸ್ಥೆ ಬಳಸಿತು. ಕಣ್ಣು ಮುಚ್ಚಿಕೊಂಡು ಸುಮ್ಮನೆ ಪ್ರತಿಮೆಯಂತೆ ಕುಳಿತಳು. ಮಾದೇವಿ, ಮಾದೇವಿ, ಶೈಲಜೆ ಅಲುಗಿಸಿದಳು. ಯಾವುದೇ ಪ್ರತಿಕ್ರಿಯೆ ತೋರದಾದಾಗ ಗಾಬರಿಯಿಂದ ಕೆಳಗಿಳಿದು ಲಿಂಗಮ್ಮನ ಬಳಿ ಹೋದಳು. ಮಗಳ ಸ್ಥಿತಿ ಕಂಡು ಭೀತಿಯಿಂದ ತಲ್ಲಣಿಸಿ ಲಿಂಗಮ್ಮ ಅದೇ ಆಗ ಸ್ನಾನ ಮಾಡಿ ಪೂಜೆಗೆ ಹೊರಟಿದ್ದ ಓಂಕಾರನಿಗೆ ಸುದ್ದಿ ಮುಟ್ಟಿಸಿದಳು. ಓಂಕಾರ ಮಹಡಿಯನ್ನೇರಿ ಮಗಳನ್ನು ಗಮನಿಸಿದ. ಲಿಂಗ, ನೀನೇನು ಗಾಬರಿ ಪಡಬೇಡ. ನಾನೀಗಲೇ ಮಠಕ್ಕೆ ಹೋಗಿ ಗುರುಗಳನ್ನು ಕಂಡು ಬರುವೆ. ನೀನು ಎಚ್ಚರಗೊಳಿಸದಿರು. ಅವಸರದಿಂದ ಮಠಕ್ಕೆ ಧಾವಿಸಿದ. ಗುರುಲಿಂಗದೇವರು ಪೂಜೆ ಮುಗಿಸಿ ಫಲಾಹಾರ ಮಾಡಿ ಅಧ್ಯಯನದಲ್ಲಿದ್ದರು. ಮಹಾದೇವಿಯ ಸ್ಥಿತಿಯನ್ನು ವಿವರವಾಗಿ ಕೇಳಿದರು. ಓಂಕಾರ, ನೀನೂ ಕಳವಳಗೊಳ್ಳದಿರು. ಸಾಧಕರ ಜೀವನದಲ್ಲಿ ಬರುವ ಸಹಜ ಅವಸ್ಥೆ ಇದು. ಗಾಢವಾದ ಅಜ್ಞಾನದಲ್ಲಿ ಮುಳುಗಿರುವ ಮಾನವನಿಗೆ ಎಚ್ಚರವಾಗಿ ನಾನಾರು ಎಂದು ಪ್ರಶ್ನಿಸಿಕೊಳ್ಳುವನು. ಆನಂತರ ತನ್ನ ಪರಮಾತ್ಮನ ಸಂಬಂಧವನ್ನು ಅರಿಯತೊಡಗಿ ಆ ಮೂಲ ತಂದೆಯ ಕಾರುಣ್ಯಕ್ಕಾಗಿ ಹಂಬಲಿಸಿ ಹಲುಬುವನು. ತಾಯಿಯನ್ನು ಕಳೆದುಕೊಂಡು ನೆನಪು ಮಾಡಿಕೊಂಡ ಉತ್ಕಟ ಹಂಬಲಕ್ಕಿಂತ, ಪ್ರೇಮಿಯ ಸಾಮೀಪ್ಯಕ್ಕಿಂತ ಹಾತೊರೆಯುವ ಪ್ರಣಯಿನಿಯ ವಿರಹಕ್ಕಿಂತ ಉತ್ಕಟವಾಗಿರುವುದು
ಈ ದೇವವಿರಹಿಗಳ ಹಂಬಲದ ತೀವ್ರತೆ. ಇದಕ್ಕೆ ಲಿಂಗ ವಿಕಲಾವಸ್ಥೆ ಎನ್ನುವರು. ಸಾಮಾನ್ಯ ಜನರಿಗೆ ಇದು ಎಳ್ಳಷ್ಟು ಅರ್ಥವಾಗುವುದಿಲ್ಲ. ಇದು ಸಾಧಕರ ಜೀವನದಲ್ಲಿ ಕಾಳರಾತ್ರಿ ಎನಿಸಿಕೊಳ್ಳುವುದು. ಅವರು ಉತ್ಕಟ ವಿರಹ, ನಿರಾಶೆ, ಉದ್ವೇಗಗಳ ಸಂಗಮವಾಗಿರುವರು. ಭಾವನೆಗಳ ಉದ್ವೇಗ ಅತಿಯಾದಾಗ ಹಾಗೆ ಮೌನವಾಗಿ ಬಿಡುವರು. ಇದು ಹೆದರುವಂತಹುದಲ್ಲ. ದೈವೀ ಕಾರುಣ್ಯದ ಆವಿರ್ಭಾವಕ್ಕೆ ಮುನ್ನ ಇಂತಹ ಉತ್ಕಟತೆ ಇರುವುದು. ಉಷಯ ಆಗಮನಕ್ಕೆ ಮುನ್ನ ಕತ್ತಲೆ ತುಸು ಗಾಢವಾಗುವಂತೆ ಇಲ್ಲಿ ಮಾನಸಿಕ ಉದ್ವೇಗದ ಒತ್ತಡ ಅತಿಯಾಗುವುದು. ಬೆಳಕು ಹರಿಯುವ ಮುನ್ಸೂಚನೆಯನ್ನು ತೀವ್ರ ಕತ್ತಲೆ ಸಂಕೇತಿಸುವಂತೆ ಶಿವನೊಲುಮೆಯ ಸೂರ್ಯೋದಯವನ್ನು ಈ ಕಾಳರಾತ್ರಿ ಮುನ್ಸೂಚಿಸುತ್ತದೆ. ಇಂತಹ ಸ್ಥಿತಿ ಎಲ್ಲರಿಗೂ ಬರದು. ರೇಷ್ಮೆ ಹುಳದ ಚಟುವಟಿಕೆ ನೋಡಿರುವೆಯಲ್ಲವೇ? ಗುರುಲಿಂಗರು ಕೇಳಿದರು. ಹೌದು, ಮುಂದುವರಿಸಿದರು. ಮೊದಲು ಅದು ಹೊಟ್ಟೆಬಾಕನಂತೆ ತಿನ್ನುವುದು, ಉತ್ಕೃಷ್ಟವಾಗಿ ಬೆಳೆಯುವುದು. ಆನಂತರ ಕೆಲವು ದಿನ ಮತ್ತೆ ಏನೂ ತಿನ್ನದಂತೆ ಕುಳಿತು ಬಿಡುವುದು. ಆಮೇಲೆ ನಿಧಾನವಾಗಿ ಎಳೆಯನ್ನು ಬಿಡತೊಡಗಿ ರೇಷ್ಮೆಯ ಗೂಡಿನಲ್ಲಿ ಬಂಧಿತವಾಗುವುದು. ನಿಜ, ಅದೇ ರೀತಿ ಮಹಾದೇವಿ ಇಲ್ಲಿಯ ತನಕ ಉತ್ಕಟ ಕುತೂಹಲ ಆಸಕ್ತಿಯಿಂದ ಒಂದೇ ಸಮನೆ ಜ್ಞಾನದ ಶೇಖರಣೆ ಮಾಡಿಕೊಂಡಿದ್ದಾಳೆ. ಆ ಜ್ಞಾನವೆಲ್ಲ ಈಗ ಮೈಗೂಡಬೇಕಾಗಿದೆ. ಅದಕ್ಕೀಗ ಮೌನವಾಗಿ ಏಕಾಂತ ಪ್ರಿಯಳಾಗಿದ್ದಾಳೆ. ಈ ಅವಸ್ಥೆ ವ್ಯಕ್ತಿತ್ವದ ವಿಕಾಸಕ್ಕೆ ಉತ್ತಮ ಭೂಮಿಕೆಯಾಗುತ್ತದೆ. ಆನಂತರ ಆ ಹುಳುವು ಗೂಡು ಕಟ್ಟುವಂತೆ ಸಾಧಕರೂ ಸಹ ತಮ್ಮ ವಿಚಾರಗಳ ಎಳೆ ಬಿಡತೊಡಗಿ ತತ್ವದ ಗೂಡನ್ನು ಕಟ್ಟುವರು. ಅದೇ ಅವರು ಜಗತ್ತಿಗೆ ಕೊಡುವ ಕಾಣಿಕೆ. ಆದ್ದರಿಂದ ಇದು ಶುಭ ಲಕ್ಷಣ. ನೀನು ಕಳವಳಿಸಬೇಡ. ಆದರಿಷ್ಟೇ, ಲಿಂಗಮ್ಮನಿಗೆ ಮಗಳನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಇಲ್ಲ. ಆಕೆ ವಿಘ್ನಗೈಯದಂತೆ ಎಚ್ಚರ ವಹಿಸು. ಓಂಕಾರ, ನೀನು ಖಂಡಿತವಾಗಿಯೂ ಪುಣ್ಯಜೀವಿ. ನಿನ್ನ ಮಗಳು ತನ್ನ ಹೆಸರನ್ನಷ್ಟೇ ಉಳಿಸಿಕೊಳ್ಳುವುದಿಲ್ಲ, ನಮ್ಮ ಹೆಸರನ್ನು ಅಮರ ಮಾಡುವಳು. ಓಂಕಾರನು ಸಮಾಧಾನ ಚಿತ್ತನಾದ. ಗುರುಗಳ ಮಾತಿನಲ್ಲಿ ಪೂರ್ಣ ವಿಶ್ವಾಸ ಇತ್ತು ಅವನಿಗೆ. ಏನೂ ಹೆದರಬೇಕಾಗಿಲ್ಲ ಲಿಂಗ, ನೀನು ನಿಶ್ಚಿಂತಳಾಗಿರು ಎಂದು ಹೆಂಡತಿಗೆ ಸಮಾಧಾನ ಮಾಡಿದ. ಆದರೂ ಆಕೆಯ ಜೀವ ತಡೆಯಲಿಲ್ಲ. ಬೆಳದಿಂಗಳ ಬೆಳಗಿನಲ್ಲಿ ಬೆಳ್ಳಿಯ ಪುತ್ಥಳಿಯಂತೆ ಕುಳಿತ ಮಗಳಿಂದ ಸ್ವಲ್ಪ ದೂರದಲ್ಲಿ ಕುಳಿತು ಮೌನವಾಗಿ ನಿರೀಕ್ಷಿಸತೊಡಗಿದಳು. ಸಮೀಪಿಸಿ ಎಚ್ಚರಿಸಕೂಡದೆಂದು ಓಂಕಾರನ ಕಟ್ಟಪ್ಪಣೆಯಾಗಿದ್ದಿತು. ഇരുಳಿನ 2ನೇ ಜಾವದ ಕೊನೆಗೆ ಚಳಿಗಾಳಿಯ ಚಲನೆ ಆರಂಭವಾಯಿತು. ಲಿಂಗಮ್ಮನಿಗೆ ಹಲ್ಲು ಕಟೆಯತೊಡಗಿದವು. ರಾತ್ರಿಯ ಊಟವೂ ಇಲ್ಲದೆ ಹಿಮಗಾಳಿಯ ಮಧ್ಯದಲ್ಲಿ ಶಿಲಾಪ್ರತಿಮೆಯಂತೆ ಕುಳಿತ ಮಗಳನ್ನು ಕಂಡು ಕರುಳು ಕತ್ತರಿಸಿತು. ಏನಾದರಾಗಲಿ, ಬೈದರೂ ಚಿಂತೆಯಿಲ್ಲ ಎಂದು ಅಭಿಮಾನ ತುಂಬಿ ಬೆಚ್ಚನೆಯ ಹೊದಿಕೆಯನ್ನು ತಂದು ಮಗಳಿಗೆ ಸುತ್ತುವಾಗ ಆ ಬೆಚ್ಚನೆಯ ಸ್ಪರ್ಶಕ್ಕೆ ಮಹಾದೇವಿ ಕಣ್ತೆರೆದಳು. ಯಾರು? ಮೆಲ್ಲನೆ ಕೇಳಿದಳು. ನಾನು ಮಹಾದೇವಿ, ನಿಮ್ಮಮ್ಮ. ಮೈ ಕೊರೆವ ಚಳಿಯಲ್ಲಿ ಕೂತಿರುವೆಯಲ್ಲ ಮಗಳೇ, ತಲೆ ನೇವರಿಸಿದಳು. ಅವ್ವ, ಎಂತಹ ವಾತ್ಸಲ್ಯಮಯಿ ನೀನು ಎಂದು ಸವರುತ್ತಿದ್ದ ತಾಯಿಯ ಕೈಯನ್ನು ಕಣ್ಣಿಗೆ ಒತ್ತಿಕೊಂಡಳು. ನಡೆ ಕಂದ. ಉಂಡುಟ್ಟು ನಲಿಯುತ್ತಾ ಇರಬೇಕಾದ ಕಾಲದಲ್ಲಿ ಯಾವ ಪ್ರಾರಬ್ಧ ಕಾಡುತ್ತಿದೆಯೋ ನಿಟ್ಟುಸಿರಿಟ್ಟು ಒಳಕ್ಕೆ ಕರೆದೊಯ್ದಳು. ಅವ್ವ, ಬಿಸಿ ನೀರಿನಲ್ಲಿ ಆನಂದದಿಂದ ಸ್ನಾನ ಮಾಡಿ ಮೈಯೊರೆಸಿಕೊಂಡು ನಿಂತವನ ಮೇಲೆ ತಟ್ಟನೆ ತಣ್ಣೀರು ಸುರಿದಂತಹ ಆಘಾತ ಮಾಡಬೇಡ. ನನ್ನ ಮನಸ್ಸೀಗ ಶಾಂತಿಯಲ್ಲಿ ಮಿಂದಿದೆ. ಈಗೇನೂ ಮಾತು ಬೇಡ, ನೀನು ಹೋಗು. ಬಿಸಿ ಹಾಲನ್ನಾದರೂ ಕುಡಿ. ಈ ಹೊತ್ತಿನ ಮೇಲೆ ಬೇಡ, ಬೆಳಗ್ಗೆ ಕೊಡುವೆಯಂತೆ. ಮಗಳ ಒತ್ತಾಯಕ್ಕೆ ಲಿಂಗಮ್ಮ ಕೆಳಗಿಳಿದು ಹೋದಳು. ಮಹಾದೇವಿ ಹರ್ಷಚಿತ್ತಳಾಗಿ ಮಲಗಿದಳು. ಬೆಳಕಾಗಿ ಸಾಕಷ್ಟು ವೇಳೆಯಾಗಿತ್ತು. ಇನ್ನೂ ಮಹಾದೇವಿ ಎದ್ದಿರಲಿಲ್ಲ. ಓಂಕಾರ ಹೊರಗೆ ಹೋಗಬೇಕಾಗಿದ್ದವನು ಮಗಳ ಬಗ್ಗೆ ಕೇಳಿದ. ಇನ್ನೂ ಹಾಸಿಗೆಯನ್ನು ಬಿಟ್ಟಿಲ್ಲವೆಂದು ತಿಳಿಯಿತು. ಆಶ್ಚರ್ಯ ಸಮನಿಸಿತು. ನಸುಕಿನಲ್ಲಿ ಎದ್ದು ಸ್ನಾನ ಪೂಜೆ ಮುಗಿಸುವ ಮಗಳು ಇಂದೇಕೆ ಇನ್ನೂ ಎದ್ದಿಲ್ಲವೋ ಎಂದುಕೊಂಡ. ಮಹಡಿಯನ್ನೇರಿ ಕೋಣೆಯೊಳಕ್ಕೆ ಕಾಲಿಕ್ಕಿದ. ಗಾಢ ನಿದ್ರೆಯಲ್ಲಿದ್ದಳು. ಯಾಕೋ ಹಾಸಿಗೆಯನ್ನು ತೆಗೆದಿಟ್ಟು ಕೇವಲ ಚಾಪೆಯ ಮೇಲೆ ಮಲಗಿದ್ದಳು. ಬಣ್ಣ ಬಣ್ಣದ ರತ್ನಗಂಬಳಿಯ ಹೊದ್ದಿಕೆಯ ನಡುವೆ ಆಕೆಯ ಮುಖ ಸುಂದರವಾಗಿ ಕಾಣುತ್ತಿತ್ತು. ನನ್ನ ಕಂದ, ಬಂಗಾರದ ಗೊಂಬೆ, ಚೆಲುವಿನ ಪುತ್ಥಳಿ ಮನದಲ್ಲಿ ಅಂದುಕೊಂಡ. ಅವಳ ತಲೆಯ ಹಿಂದೆ ಇಟ್ಟ ದೀಪಸ್ತಂಭದ ಮೇಲೆ ಇದ್ದ ಹರಳೆಣ್ಣೆಯ ದೀಪದಲ್ಲಿ ಬತ್ತಿ ಸುಟ್ಟು ಬೂದಿಯಾಗಿತ್ತು. ದೀಪವನ್ನು ಆರಿಸದೆ ಓದುತ್ತಾ ಮಲಗಿದಂತೆ ಕಾಣಿಸುತ್ತಿತ್ತು. ಎಣ್ಣೆ ತೀರಿದಾಗ ಬತ್ತಿ ಸುಟ್ಟು ತಣ್ಣಗಾಗಿತ್ತು. ಚಾಪೆಯ ಮೇಲೆ ತಾಡ ಓಲೆಯ ಗರಿ, ಓಲೆಗಂಠಗಳು ಬಿದ್ದಿದ್ದವು. ತಾಡ ಓಲೆಯನ್ನು ಕೈಯಲ್ಲಿ ತೆಗೆದುಕೊಂಡು ಕಣ್ಣೋಡಿಸಿದ. ಮುದ್ದಾದ ಗುಂಡು ಅಕ್ಷರಗಳಲ್ಲಿ ಏನೋ ಕೊರೆಯಲ್ಪಟ್ಟಿತ್ತು. ಬೆರೆಸುವರೆ ಬೇಗ ತೋರ ಹೊರ ಹಾಕದಿರಯ್ಯ, ನಿಮ್ಮಲ್ಲಿಗೆ ಸಲೆಸಂದ ತೊತ್ತಾಗು.
ಎನ್ನ ಹೊರಹಾಕದಿರಯ್ಯ ಚೆನ್ನಮಲ್ಲಿಕಾರ್ಜುನಯ್ಯ. ನಿಮ್ಮ ನಂಬಿ ಬೆಂಬಳಿ ಬಂದೆನು ಇಂಬುಗೊಳ್ಳಯ್ಯ ಬೇಗದಲ್ಲಿ. ಸಂಸಾರವೆಂಬುದು ಹಗೆಯಯ್ಯ ತಂದೆ, ಎನ್ನ ವಂಶದಪ್ಪದೆ ಅರಸಿಕೊಂಡು ಬರುತ್ತಿದೆಯಯ್ಯ. ಎನ್ನುವನರಸಿ ಅರಸಿ ಹಿಡಿದು ಕೊಲ್ಲುತ್ತಿದೆಯಯ್ಯ. ನಿನ್ನನ ಮರೆಹೊಕ್ಕೆ ಕಾಯಯ್ಯ ಎನ್ನ ಭಿನ್ನಪವ ಧರಿಸ ಚೆನ್ನಮಲ್ಲಿಕಾರ್ಜುನ. ಎರಡೂ ವಚನಗಳು ಮಗಳ ಮನಸ್ಸಿಗೆ ಕೈಗನ್ನಡಿ ಹಿಡಿದಿದ್ದವು. ತಾನೂ ಬರೆಯಬೇಕೆಂಬ ಆಸೆ ಹೊಂದಿದ್ದ ಓಂಕಾರ. ಆದರೆ ಅದು ಪೂರ್ಣವಾಗಿರಲಿಲ್ಲ. ಮಗಳ ಬರವಣಿಗೆಯಲ್ಲಿ ಅದು ಮೂಡಿದ್ದು ಕಂಡು ಸಂತಸವೆನಿಸಿತು. ಅಭಿಮಾನ ತುಂಬಿ ನಿಟ್ಟಿಸಿದ. ಕನಸಿನಲ್ಲಿ ಏನನ್ನಾದರೂ ಕಂಡಿದ್ದಳೇನೋ. ಮುಖದ ಮೇಲೆ ನಗೆಯ ಅಲೆ ತೇಲುತ್ತಲಿತ್ತು. ರಾತ್ರಿ ತಡವಾಗಿ ಮಲಗಿರಬೇಕು, ಸಂತೋಷದ ನಿದ್ರೆ ಮಾಡಲಿ ಎಂದುಕೊಳ್ಳುತ್ತಾ ಕೆಳಗಿಳಿದು ಹೋದ. ಕೊಂಚ ವೇಳೆಯ ಬಳಿಕ ಶೈಲಜಾ ಬಂದಳು. ತನ್ನ ಗೆಳತಿಗೆ ಏನಾಯಿತೋ ಎಂದು ತಿಳಿಯುವ ಕಾತುರ. ಅವಳು ಬಂದಾಗಲೂ ಮಹಾದೇವಿ ಎದ್ದಿರಲಿಲ್ಲ. ಮೇಲಕ್ಕೆ ಹೋಗಿ ಅವಳ ಮಗ್ಗುಲಲ್ಲಿ ಕುಳಿತು ದಿಟ್ಟಿಸತೊಡಗಿದಳು. ನೆಮ್ಮದಿಯ ನಿದ್ರೆ ಮಾಡಿ ಮುಖವು ಅರಳಿದ್ದಿತು. ಮುಗ್ಧತೆಯೇ ವಿಕಸಿಸಿದಂತೆ ಅವಳ ಕೆನ್ನೆಗಳಲ್ಲಿ ಕಳೆ ಮೂಡಿದ್ದಿತು. ಕೆದರಿದ ಮುಂಗುರುಳು ಹಣೆಯ ಮೇಲೆ ಹಾರಾಡುತ್ತಿದ್ದವು. ನೀಳವಾದ ರೆಪ್ಪೆಗಳು ಕೆಳಮುಖವಾಗಿ ಮುಚ್ಚಿಕೊಂಡಿದ್ದವು. ದೇವರು ಚೆಲುವನ್ನೇ ಮುದ್ದೆ ಮಾಡಿ ಇಟ್ಟಂತಾಗಿದೆ. ಎಂತಹ ಅಂದ! ನಮ್ಮ ಉಡುತಡಿಯ ಅಕ್ಕಪಕ್ಕದಲ್ಲಿ ಯಾರೂ ಇಷ್ಟು ಅಂದವಾಗಿರಲಿಕ್ಕಿಲ್ಲ. ಇನ್ನಾರಿಗಾದರೂ ಇಂತಹ ಸೌಂದರ್ಯವಿದ್ದಿದ್ದರೆ ಅದೆಷ್ಟು ಮೆರೆದಾಡುತ್ತಿದ್ದರೋ. ಮಹಾದೇವಿ ತುಂಬಿದ ಕೊಡದಂತೆ. ಇವಳ ಬಾಳಿನ ಕೊಡದ ತುಂಬೆಲ್ಲ ಸದ್ಗುಣದ ತಿಳಿನೀರು. ಇವಳನ್ನು ನೋಡುತ್ತಿದ್ದರೆ ಮತ್ತೂ ನೋಡಬೇಕೆನಿಸುತ್ತದೆ. ಹೆಣ್ಣಾದ ನನಗೇ ಹೀಗಾದೀತೆಂದ ಮೇಲೆ ತರುಣರಿಗೆ ಹೇಗಾದೀತೋ. ಆದರೆ ತನ್ನ ಸೌಂದರ್ಯದ ಅಭಿಮಾನ ಎಳ್ಳಷ್ಟೂ ಇಲ್ಲ. ತುಂಬ ವಿಚಿತ್ರ. ಶೈಲಜೆಯ ಮನಸ್ಸು ಹೀಗೆ ಆಲೋಚಿಸುತ್ತಿರುವಾಗಲೇ ಮಹಾದೇವಿ ಮೆಲ್ಲನೆ ಗುಣಿಗುಣಿಸಿದಳು. ಸಂಭ್ರಮದ ಸುಳಿನಗೆ ಮುಖದ ಮೇಲೆ ಹಾಯಿತು. ಮೂಡಿದ ಅಲೆಗಳು ಅಡಗುವಂತೆ ಆ ನಗೆ ಮತ್ತೆ ಅಡಗಿತು. ಚೆನ್ನಮಲ್ಲಿಕಾರ್ಜುನ, ಬಾ, ಹೋಗಬೇಡ, ಬಿಟ್ಟು ಹೋಗಬೇಡ. ಹೊದ್ದಿಕೆಯಿಂದ ಹೊರಗೆ ಕೈ ಚಾಚಿದಳು. ತಟ್ಟನೆ ಎಚ್ಚರಗೊಂಡಳು ಮಹಾದೇವಿ. ಕಣ್ತೆರೆದಾಗ ಮೌನವಾಗಿ ವೀಕ್ಷಿಸುತ್ತಿದ್ದ ಶೈಲಜೆ ಕಂಡಳು. ಬೇರಾವುದೋ ಪ್ರಪಂಚದಲ್ಲಿ ಇಳಿದವಳಿಗೆ ಈ ಪ್ರಪಂಚದ ಅರಿವಾಗದೆ ಕಣ್ಣು ಹೊಸಕಿಕೊಂಡಳು. ಶೈಲಜೆ ಮಹಾದೇವಿಯ ಬಲಗೈ ಹಿಡಿದು ಸವರಿ ನುಡಿದಳು. ಇದೇನು ಮಹಾದೇವಿ, ಸೂರ್ಯೋದಯವಾಗಿ ಅರ್ಧ ಜಾವ ಕಳೆದರೂ ಎದ್ದಿಲ್ಲ? ಮೈಯಲ್ಲಿ ಸೊಗಸಿಲ್ಲವೇ? ಕುತ್ತಿಗೆ ಬಳಿ ಕೈ ಇಟ್ಟಳು. ಅಹುದೇ, ಅಷ್ಟು ವೇಳೆಯಾಗಿದೆಯೇ? ತಟಕ್ಕನೆ ಮೇಲೆದ್ದಳು. ಹೊರ ಪ್ರಪಂಚದ ಅರಿವೇ ಇಲ್ಲವೇ? ರಾತ್ರಿ ಬಹಳ ಹೊತ್ತಿನ ತನಕ ನಿನ್ನ ಗಂಡನ ನೆನಪಿನಲ್ಲಿದ್ದೆಯೇನೋ, ಅಥವಾ ಕನಸಿನಲ್ಲಿ ಮಧುಚಂದ್ರ ವಿಹಾರಕ್ಕೆ ಹೋಗಿದ್ದೆಯೇನೋ? ತಿಳಿ ಹಾಸ್ಯದ ನಗೆ ನಕ್ಕಳು. ಸತ್ಯವಾಗಿಯೂ ಶೈಲಜಾ, ಅದೆಷ್ಟು ಚಂದವಿತ್ತು ಗೊತ್ತಾ? ಕೇಳಿ, ನೀ ನಗಬೇಡ. ಕೇಳವ್ವ ಕೇಳವ್ವ ಕೆಳದಿ, ನಾನೊಂದು ಕನಸು ಕಂಡೆ. ಗಿರಿಯ ಮೇಲೊಬ್ಬ ಗೊರವ ಕುಳ್ಳಿರ್ದುದ ಕಂಡೆ. ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನು ಬಂದೆನ್ನ ನೆರೆದರೆ ನೋಡವ್ವ. ಆತನ ನಪ್ಪಿಕೊಂಡು ತಳುವೆಳಗಾದೆನು. ಚೆನ್ನಮಲ್ಲಿಕಾರ್ಜುನನ ಕಂಡು ಕಣ್ಣು ಮುಚ್ಚಿ ತೆರೆದು ತಳುವೆಳಗಾದೆನು. ಅದೊಂದು ಸುಂದರ ಬೆಟ್ಟ. ಸುಪ್ರಭಾತದ ಹೊಂಬೆಳಗಿನಲ್ಲಿ ಮೀಯುತ್ತಿತ್ತು. ನಾನು ಮೆಲ್ಲನೆ ಮೇಲೇರಿ ಹೋದೆ. ಗಿರಿಯ ತುದಿಯಲ್ಲಿ ಸುಂದರ ಯೋಗಿಯೊಬ್ಬ ಕುಳಿತಿದ್ದ. ಅವನ ಜಡೆಗಳು ಹೊಳೆಯುತ್ತಿದ್ದವು. ನನ್ನನ್ನು ನೋಡಿ ನಕ್ಕ. ಆ ನಗೆ ಬೆಳದಿಂಗಳ ಹೂವನ್ನು ಚೆಲ್ಲಿತ್ತು ನೋಡೆ. ನಾನು ಕೈ ಚಾಚಿ ಕರೆದೆ. ಅವನು ಬಂದು ನನ್ನ ಕೈ ಹಿಡಿದು ಅಪ್ಪಿಕೊಂಡ. ನನ್ನ ದಣಿವೆಲ್ಲ ಬಿಸಿಲಿಗೊಡ್ಡಿದ್ದ ಮಂಜಿನಂತೆ ಕರಗಿತು. ಕಣ್ಣುಗಳು ಮುಚ್ಚಿದವು ಆನಂದದ ಭರದಲ್ಲಿ. ಮತ್ತೊಮ್ಮೆ ಕನಸಿನ ದೃಶ್ಯವನ್ನು ಅನುಭವಿಸುವಂತೆ ಕಂಡಳು. ಮತ್ತೆ ನಾನು ಕಣ್ತೆರೆದಾಗ ಅವನು ಇರಲಿಲ್ಲ. ಕಂಡೂ ಕಾಣದಂತಾಗಿ ನನ್ನ ಕಣ್ಣು ಮುಚ್ಚಾಲೆಯಾಡಿಸುವ ಅವನ ಬಗ್ಗೆ ಮುನಿಸು ಮೂಡಿತು. ದುಃಖಿಸುತ್ತಾ ಮನೆಗೆ ಬಂದೆ. ಅವನಿಗಾಗಿ ಹಂಬಲಿಸುವಾಗಲೇ ಮನೆಯ ತುಂಬ ಮಂಗಳದ ಪರಿಕರಗಳು ಕಂಡವು. ಅಕ್ಕಿ, ಅಡಕೆ, ಓಲೆ, ತೆಂಗಿನಕಾಯಿ ಕಾಣುತ್ತಿದ್ದವು. ಅವನ ನಿರೀಕ್ಷೆಯಲ್ಲಿ ನಾನಿದ್ದು ದಾರಿಯನ್ನೇ ಕಣ್ಣಿನಲ್ಲಿ ಕಣ್ಣಿಟ್ಟು ನೋಡುತ್ತಿದ್ದೆ. ಮನೆಯ ಮುಂದೆ ಆ ಗೊರವ ಬಂದು ಭಿಕ್ಷೆಯನ್ನು ಬೇಡಿದ. ನನ್ನವ್ವ ಮೊರದಲ್ಲಿ ಅಕ್ಕಿಯನ್ನು ಒಯ್ದು ಸುರಿಯ ಹೋದರೆ ಸ್ವೀಕರಿಸದೆ ನನ್ನೆಡೆಗೆ ಕಣ್ಣು ಹಾಯಿಸಿದ. ಮುನಿಸಿನಿಂದ ಹೋಗಲು ಹೊರಟ ನನಗರಿವಾಯಿತು. ನಮ್ಮ ವಸ್ತುಗಳು ಅವನಿಗೆ ಬೇಕಿಲ್ಲ, ನಾನೇ ಬೇಕೆಂದು. ಅವನು ಬೇಡವೆಂದರೂ ನಾನು ಬೆಂಬತ್ತಿ ಓಡಿ ಹೋಗಿ, ಚೆನ್ನಮಲ್ಲಿಕಾರ್ಜುನ, ಬಾ, ಹೋಗಬೇಡ ಎಂದು ಅವನ ಕೈ ಹಿಡಿದು ಮೈ ಮರೆತೆ. ಆದರೆ ಕಣ್ದೆರೆದಾಗ ಅವನು ಇರಲಿಲ್ಲ. ಅವನ ಬದಲು ನಾನಿದ್ದೆ ಅಲ್ಲವೇ? ಶೈಲಜೆ ನಕ್ಕಳು. ಅಬ್ಬಾ, ಎಂತಹ ಸುಂದರ ಕನಸು ಅಂತೀಯ ಶೈಲಜಾ. ಅವನು ನನ್ನ ಸುತ್ತಮುತ್ತಲೂ ಇದ್ದಾನೆ ಕಣೆ. ಕಣ್ತಪ್ಪಿಸುತ್ತಾನೆ. ತಪ್ಪಿಸಿಕೊಳ್ಳಲಾರದಂತೆ ಹಿಡಿದುಕೊಳ್ಳಬೇಕೆನಿಸುತ್ತದೆ.
ಮಹಾದೇವಿಯ ಮನಸ್ಥಿತಿ ಕಂಡು ಶೈಲಜೆ ಮೂಕಳಾದಳು. ಹಗಲಿನಲ್ಲಿ, ഇരുಳಿನಲ್ಲಿ, ನಿದ್ರೆಯಲ್ಲಿ, ಕನಸಿನಲ್ಲಿ ಆ ಚನ್ನಮಲ್ಲಿಕಾರ್ಜುನನೇ ತುಂಬಿದ್ದ. ಅವನ ನೆನಹನ್ನು ಹಾಸಿಕೊಂಡು ಹೊದ್ದುಕೊಂಡು ಪ್ರಾಣವಾಗಿ ಮಾಡಿಕೊಂಡಿದ್ದಳು. ಶೈಲ, ನನ್ನನ್ನು ಕಂಡು ಹುಚ್ಚಿಯಂತೆಯೇನೇ? ನಿನ್ನ ಮನಸ್ಸು ಬಿಚ್ಚಿ ಹೇಳು. ಹೊದ್ದಿಕೆ ಸರಿಸಿ ಮೇಲೆದ್ದು ಕುಳಿತಳು ಮಹಾದೇವಿ. ಶೈಲಜಾ ಗಂಭೀರಳಾದಳು. ಮಹಾದೇವಿ, ನಿನ್ನನ್ನು ಕಂಡರೆ ಬರೀ ಸ್ನೇಹವಷ್ಟೇ ಅಲ್ಲ, ಪೂಜ್ಯತೆಯ ಭಾವವಿದೆ. ನಿನ್ನ ಗೆಳತಿಯಾಗಿರುವುದು ನನ್ನ ಪುಣ್ಯ ಎಂದುಕೊಂಡಿರುವೆ. ಓ, ಇದು ಬಹುದೊಡ್ಡ ಮಾತು, ಹೆಚ್ಚಿನ ಹೊಗಳಿಕೆ. ಇಲ್ಲ ಮಾದೇವಿ, ನಿನ್ನಲ್ಲಿರುವ ವಯಸ್ಸಿಗೆ ಮೀರಿದ ಜ್ಞಾನ, ವಿಮರ್ಶಾ ಪ್ರಜ್ಞೆ, ಆದರ್ಶ ಗುರಿಯ ಹಂಬಲ ಯಾರಲ್ಲಿಯೂ ನಾನು ಕಂಡಿಲ್ಲ. ಸುತ್ತಮುತ್ತಲಿನ ಯಾರಲ್ಲಿಯೂ ಇಲ್ಲದ ಅಪೂರ್ವ ಸೌಂದರ್ಯ. ನಾ ಮುಂದೆ ತಾ ಮುಂದೆ ಎಂದು ಕೈ ಹಿಡಿಯಲು ಹಾತೊರೆಯುವ ತರುಣರು ಸಾಲುಗಟ್ಟಿ ನಿಂತಿರುವಾಗ ಇದನ್ನು ತಿರಸ್ಕರಿಸಿ ಪಾರಮಾರ್ಥ ಪಥವನ್ನು ತುಳಿಯುವ ವಿರಕ್ತಿ ಬಯಸುವುದನ್ನು ರೆಪ್ಪೆ ಮಿಟುಕಿಸುವುದರಲ್ಲಿ ಪೂರೈಸಬಲ್ಲ ಸಿರಿವಂತ ತಾಯಿ ತಂದೆಯರಿದ್ದರೂ ನಿರಾಭರಣಯುಕ್ತೆಯಾಗಿ, ಆಡಂಬರದಲ್ಲಿ ನಿರಾಸಕ್ತೆಯಾಗಿ ಇರುವ ಸರಳತನ ಒಂದೊಂದು ಘನವಾಗಿವೆ. ಏನೂ ಇಲ್ಲದ್ದಕ್ಕೆ ಒಲ್ಲದ ಅಭಾವ ವೈರಾಗ್ಯವಲ್ಲ ನಿನ್ನದು. ಎಲ್ಲವೂ ಇದ್ದು ಸ್ವಯಂ ಇಚ್ಛೆಯಿಂದ ನಿರಾಕರಿಸುವ ಸ್ವಭಾವ ವೈರಾಗ್ಯ. ಆದರೆ ನನ್ನದು ಹುಚ್ಚೆಂದು ನನ್ನ ತಾಯಿಯಿಂದ ಹಿಡಿದು ಕೆಳದಿಯರೂ ಸೇರಿ ದೈವದವರು ಅನ್ನುವುದಿಲ್ಲವೇ? ಅನ್ನಲಿ ಬಿಡು ಮಹಾದೇವಿ. ನಮ್ಮದೆಲ್ಲ ಏನು ಬದುಕು? ಸಗಣಿಯಲ್ಲಿ ಹುಟ್ಟುವ 1000 ಹುಳುಗಳಂತೆ ಆದರ್ಶಹೀನ ಬದುಕು. ಅದೇ ಉಂಡು ತಿಂದು ಹಡೆದು ದುಡಿದು ಬದುಕುವ ಹೇಯ ಬಾಳು. ಜೀವಂತ ಶವಗಳಂತೆ ಬದುಕುವ ಲೌಕಿಕರ ಮಾತಿಗೆ ಬೆಂಕಿ ಹಚ್ಚು. ನಿಜವಾಗಿ ಹೇಳಬೇಕೆಂದರೆ ನಿನ್ನಂತೆಯೇ ನಾನೂ ಆಗಬೇಕೆಂದು ನನಗೆ ಅನ್ನಿಸುತ್ತದೆ. ಆಗಬಾರದೇಕೆ? ಆದರೆ ನಿನ್ನಂತಹ ದೃಢ ಸಂಕಲ್ಪ ನನಗಿಲ್ಲ. ನಿನ್ನದು ಗಂಡೆದೆ. ನನಗೆ ಸನ್ಯಾಸಿಯಾಗಿ ಲೋಕ ಕೊಡುವ ಎಡರು, ನಿಂದೆಗಳ ಬೆಂಕಿಯ ತುತ್ತನ್ನು ನುಂಗುವ ಕೆಚ್ಚಿಲ್ಲ. ಆಸೆ ಇದ್ದರೆ ಸಾಲದು, ಅದನ್ನು ಸಾಧಿಸುವ ಸಾಮರ್ಥ್ಯವೂ ಬೇಕು. ಇಲ್ಲವಾದರೆ ಹುಲಿಯ ಮೈಯನ್ನು ನೋಡಿ ನರಿ ಬರೆಯನ್ನು ಹಾಕಿಕೊಂಡಂತೆ ಆಗುತ್ತದೆ. ಹಿಮಾಲಯವನ್ನು ಏರಲು ನಮಗಾಗದಿದ್ದರೆ ಏರುವವರನ್ನು ಕಂಡು ಅಸೂಯೆ, ಅಸಹನೆ ಮಾಡುವುದು ಬೇಡ. ನಮಗಾಗದುದನ್ನು ಅವರು ಮಾಡುತ್ತಿದ್ದಾರೆ ಎಂದು ಗೌರವಿಸೋಣ. ಹಾಗೆಯೇ ನನಗಾಗದುದನ್ನು ನೀನು ಸಾಧಿಸುವೆ ಎಂದು ತಿಳಿದು ನನಗೆ ನಿನ್ನ ಬಗ್ಗೆ ತುಂಬು ಗೌರವ. ಶೈಲಜಾ, ನೀನು ಸದ್ಗುಣದ ಖನಿ. ದೇವರು ನಿನ್ನನ್ನು ಸುಖವಾಗಿ ಇಡಲಿ. ಮಹಾದೇವಿ ಪ್ರೇಮದಿಂದ ಶೈಲಜೆಯ ಕೈಯನ್ನು ಹಿಡಿದಳು. ಕೇಳಿದ್ರಲ್ಲ ವೀಕ್ಷಕರೇ, ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ ಜಗದ್ಗುರು ಮಾತೆ ಮಹಾದೇವಿ ಅಮ್ಮನವರು. ಸೊ ಅವರು ಒಂದು ಜೀವನವನ್ನು ಮಾತಾಜಿಯವರು ಬರೀದೇ ಹೋಗಿದ್ರೆ ನಮಗೆಲ್ಲ ಅವ್ರ ಕಷ್ಟ ಅರ್ಥ ಆಗ್ತಿರಲಿಲ್ಲ. ಸೊ ಅದರಿಂದ ನಾವು ಉದ್ಧಾರನೂ ಆಗ್ತಾ ಇರಲಿಲ್ಲ. ಆ ಒಂದು ಅವಕಾಶ ಮಾತಾಜಿಯವರು ನಿಮ್ಮೆಲ್ಲರಿಗೂ ಕರುಣಿಸಿದ್ದಾರೆ. ಸೊ ಇದನ್ನು ಕೇಳಿಸ್ಕೊಂಡು ನಿಮ್ಮ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ಪರಿಹಾರ ಅಥವಾ ಏನೋ ನಮ್ಮ ಮನಸ್ಸಿಂದ ನಮಗೇನಾದರೂ ನ್ಯೂನತೆಗಳಿದ್ದರೆ ಅದನ್ನು ಕೂಡ ಸರಿಪಡಿಸ್ಕೊಂಡು ನಮ್ಮ ಜೀವನವನ್ನು ಉದ್ಧಾರ ಮಾಡಿಕೊಳ್ಳೋಣ. ಈ ನಿಟ್ಟಿನಲ್ಲಿ ಈ ಒಂದು ತರಂಗಿಣಿ ಓದು ಎಲ್ಲರಿಗೂ ಪ್ರಯೋಜನ ಆಗಲಿ ಅಂತ ನಾನು ಆಶಿಸ್ತೀನಿ. ಎಲ್ಲರೂ ತಪ್ಪದೇ ಕೇಳಿಸ್ಕೊಳ್ಳಿ. ಯಾರು ಇಲ್ಲಿವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಿಮಗೆ ಸಮಯ ಇದ್ದಾಗ ನೀವು ಕೇಳಿಸ್ಕೊಂಡು ಆನಂದ ಪಡ್ಬೋದು. ಕೇಳ್ತಿರಲ್ವಾ? ಎಲ್ಲರಿಗೂ ಶರಣಾರ್ಥಿ.